ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇವಾಗ ಏನು ನೋಡ್ತಾ ಇದ್ದೀರಲ್ವಾ, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಆಗಿದೆ. ಸೊ ಇವತ್ತು ಅರೈವಲ್ಸ್ ಕೂಡ ತೀರಾ ಕಡಿಮೆ ಬಂದಿದೆ. ಅರೈವಲ್ಸ್ ಕಡಿಮೆ ಬಂದಿರೋದ್ರಿಂದ ಈರುಳ್ಳಿ ರೇಟು ಮತ್ತೆ ಜಾಸ್ತಿ ಆಗಿದೆಯಾ ಏನು ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಾ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇದಕ್ಕೆ ಎಷ್ಟು ರೇಟ್ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆಯೇ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 19/6/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಈರುಳ್ಳಿ ರೇಟ್ ಜಾಸ್ತಿ ಆಗಿರಬಹುದು. ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಫಸ್ಟ್ ಸ್ಟಾರ್ಟಿಂಗ್ ರೇಟು 11 ರೂಪಾಯಿಂದ ಶುರುವಾಗ್ತಿದೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ 11 ರೂಪಾಯಿಂದ ಶುರುವಾಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ಇದು 20 ರೂಪಾಯಿ ಇದೆ kg. ನೋಡಬಹುದು ಬಿಗ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ 20 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ಇದಕ್ಕೂ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಕೂಡ ಇದ್ದಾವೆ. ಇದಕ್ಕೇನೆ 20 ರೂಪಾಯಿ ಅಂದರೆ ನೋಡಬೇಕು, ಕಾದು ನೋಡಬೇಕಾಗತ್ತೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಇದು 15 ರೂಪಾಯಿ kg ಇದೆ. ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ. ಬಟ್ 15 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿನ. ಸೊ ಇದು ಕೂಡ ನಿಮಗೆ 15 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. 1500 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ಇದು ಕೂಡ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ನೋಡ್ಬೋದು ನಿಮಗೆ ಈರುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಡ್ಯಾಮೇಜ್ ಇದೆಯಾ ಅಥವಾ ಏನಾಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೋಡಿಕೊಂಡು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಂಡು ಹೋಗಬಹುದು. ಅದಕ್ಕೇ ಬೇಗನೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದು 17 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡ್ಬೋದು ಇದು ಕೂಡ ನಿಮಗೆ ಫ್ರೆಶ್ ಆಗಿದೆ, ಚೀಲದಲ್ಲೇ ಇದೆ. 17 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಇದು 18 ರೂಪಾಯಿ kg ಇದೆ. ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲಿದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ. ಇದು 18 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ. ನೋಡಬಹುದು ಇದು ಕೂಡ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೂ ಕೂಡ 18 ರೂಪಾಯಿ 1 kg ನಡೀತಾ ಇದೆ. ಪ್ರತಿ 1 kgಗೂ 18 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಕೂಡ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಏನೆಲ್ಲ ಕಷ್ಟ ಆಗತ್ತಂತ ಚೆನ್ನಾಗಿ ಗೊತ್ತು. ಇದು 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ರೈತರು ಬೇರೆ ಯಾವುದೋ ಒಂದು ದಲ್ಲಾಳಿನ ನಂಬಿಬಿಟ್ಟು ನೀವು ಬೆಳೆದಿರುವಂತಹ ಬೆಳೆನ ಕಡಿಮೆ ರೇಟಿಗೆ ಕೊಟ್ಬಿಟ್ಟು ಅದೇ ಆಮೇಲೆ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಇದು 21 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ. ಮಹಾರಾಷ್ಟ್ರ ಆನಿಯನ್ ಇದು 21 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗೇನೆ 1 ಕ್ವಿಂಟಲ್ಗೆ ನಿಮಗೆ 2100 ರೂಪಾಯಿ ಆಗುತ್ತೆ ಪ್ರತಿ 1 ಕ್ವಿಂಟಲ್ಗೂ. ಇದು 25 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. 1 ಕ್ವಿಂಟಲ್ಗೆ 2500 ರೂಪೀಸ್ ಆಗುತ್ತೆ. ನೋಡಬಹುದು ಫ್ರೆಶ್ ಆಗಿರುವಂತಹ ಆನಿಯನ್ ಇದೆ, ಬಿಗ್ ಸೈಜಲ್ಲಿ ಇದೆ, ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ. ನೋಡಬಹುದು ಮೇಯ್ನಾಗಿ ಡ್ಯಾಮೇಜ್ ಇಲ್ಲ. ಏನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಸೈಜ್ ವೈಸ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇದನ್ನು ಡ್ಯಾಮೇಜ್ ಇಲ್ದಿತ್ತು ನಿಮಗೆ ತಂದಿರೋದ್ರಿಂದ 25 ರೂಪಾಯಿಗೆ 1 ಕ್ವಿಂಟಲ್ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೀವು ಕೂಡ ರೈತರು, ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ಸೈಜ್ ವೈಸ್ಗಳ ಮೇಲೆ ಡಿವೈಡ್ ಮಾಡ್ಕೊಂಡು ಬಂದರೆ ನಿಮಗೊಂದು ಒಳ್ಳೆ ರೇಟು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೀವೇನು ಮಾಡ್ತೀರಾ, ಯಾವುದೋ ಒಂದು ಮಾರ್ಕೆಟ್ನ ನಂಬಿ ಯಾರನ್ನೋ ನಂಬಿ ಮೋಸ ಹೋಗ್ತೀರಾ. ಅದಕ್ಕಿಂತ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದ್ರಿಂದ APMC ಕಡೆಯಿಂದ ನಿಮಗೆ ಒಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಸೊ ಆ ರೇಟಲ್ಲಿ ನೀವು ಮಾರಬಹುದು, ಯಾವುದೇ ರೀತಿ ಮೋಸ ಆಗಲ್ಲ ಇಲ್ಲಿ. ಹಾಗೆಯೇ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀವಲ್ವ ಇದೇ ರೇಟೇ ಇರುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ನೋಡಿ ಚೆಕ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದು ತುಂಬ ಒಳ್ಳೆಯದಾಗತ್ತೆ. ಸೊ ಎವ್ರಿ ಡೇ ನಾನು ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ನ ಚೆಕ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಶವಂತಪುರ
ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 34,314 ಬ್ಯಾಗ್ಸ್ ಬಂದಿದೆ. 34,314 ಬ್ಯಾಗ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಸೊ ನೋಡಬಹುದು, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು. ನಿಮಗೆ 11 ರೂಪಾಯಿಂದ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಶುರುವಾಗ್ತಾ ಇದೆ. ಇದು ಒಂದು ಫೈನಲ್ ರೇಟು, ಟಾಪ್ ರೇಟ್ ಬಂದುಬಿಟ್ಟು 25 ರೂಪಾಯಿ ತನಕ ನಡೀತಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರ್ಬೋದು. 9 o'clock ಒಳಗಡೆ ಬಂದರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನ ನೀವು ಕೊಂಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರೈತರಿಗೆ ಪದೇ ಪದೇ ಹೇಳ್ತಾನೆ ಇರ್ತೀವಿ, ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.